ಮಾಡ್ತಿದ್ದೀವಿ. ಅವನ್ಮ ಕಟ್ಬಿಟ್ನ ನಿನ್ನ ಹಿಂಗೆ ಸುತ್ತಾಕ್ಬಿಟ್ನ ನಿನ್ನ. ಹೌದಮ್ಮ ಹೌದಮ್ಮ ಆಯ್ತು ಓಕೆ ಹೋಗ್ಲಿ ಬರು ಪ್ಯಾಚ್ ಮಾಡಿ. ಆಯ್ತು ಪ್ಯಾಚ್ ಮಾಡಿ. ಆಚೆ ಬರ್ಬೇಕಾ ನೀನು? ಕಚ್ಬಿರು ಆಚೆ ಬಂದ್ಬಿಟ್ಟು ಹರ್ಷಿತ್ಗೆ. ಓಕೆನಾ? ಗುಡ್ ಬಾಯ್. ಆಮೇಲೆ ರಿವೆಂಜ್ ಆಮೇಲೆ ತಗೋ. ಓಕೆ ಗುಡ್ ಬಾಯ್. ಏನಕ್ಕೆ ಹಿಂಗೆ ಕೂರ್ಸಿರೋದು? ಏನಕ್ಕೆ ಹಿಂಗೆ ಕೂರ್ಸಿರೋದು? ನಾನು ಇರೋವಲ್ಲ ವರಮಹಾಲಕ್ಷ್ಮಿಗೆ, ಅದಕ್ಕೆ. ವರಮಹಾಲಕ್ಷ್ಮಿ ಬೇಕಿದ್ರು ನಾನಲ್ಲ, ನನಗೆ ಕಚ್ಬೇಡ. ಅಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದಾರೆ, ಬಿಡ್ತಾ ಇಲ್ಲ. ನಾವು ಒಂದ್ಸತಿ ಸರಿ ಫಸ್ಟು ಅದಕ್ಕೆ ಹರ್ಷು ಪನಿಷ್ಮೆಂಟ್. ಹಾಕೋ ಸೆರ್ಗು. ಬಾಕ್ಸಸ್ ಜೊತೆ ಆಟ ಆಡ್ಬೇಕಾ? ಯಾಕೆ ಎಲ್ಲರಿಗೂ ಪಡ್ಸೋದು? ಯಾಕೆ ಪಡ್ಸಿದ್ದು? ಆಯ್ತಾತ, ನಮ್ಮ ಮನೇಲಿ ಲಕ್ಷ್ಮಿ ಕೂರ್ಸಿದೀವಿ. ನಮ್ಮನೇಲಿ ಲಕ್ಷ್ಮಿ ಕೂರ್ಸಿದೀವಿ ಹಬ್ಬಕ್ಕೆ. ನಾನು ಇರಲ್ಲ ಅಂತ. ನಾನು ಇರಲ್ವಲ್ಲ ವರಮಹಾಲಕ್ಷ್ಮಿಗೆ, ಅದಕ್ಕೆ ಲಕ್ಷ್ಮಿ ಕೂರ್ಸಿದೀವಿ. ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಳ್ಳಿ. ಲಕ್ಷ್ಮಿ ಇದ್ ಮನೆ ಬಿಟ್ಟು ಆಚೆ ಹೋಗುತ್ತಂತ ಮಾತಾಡ್ತಿದೆ. ಚೆನ್ನಾಗಿದ್ಯಾ? ದರ್ಶನ ಮಾಡ್ಕೊಳ್ಳಿ. ದರ್ಶನ ಇದು ಸೀರೆ ಸೆರಗು. ಅದು ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದೆ, ಅದಕ್ಕೆ. ಲಕ್ಷ್ಮೀ ದೇವಿ ಬಂದ್ಬಿಟ್ಟಿದೆ. ಲಕ್ಷ್ಮೀ ದೇವ್ರು ಬಂದ್ಬಿಟ್ಟಿದೆ, ಅದಕ್ಕೆ. ಅದೇ ತಾತ, ದೇವ್ರು ಬಂದ್ಬಿಟ್ಟಿದೆ, ಪೂಜೆ ಮಾಡಿದ್ವಲ್ಲ. ಈ ಅನ್ಬಾಕ್ಸ್ ಮಾಡ್ತಿದಾರ ಮಾಮ. ಅದ್ ಬಿಡ್ತಾ ಇಲ್ಲ, ಬರ್ತಾ ಇಲ್ಲ ಅದು, ಅದಕ್ಕೆ ಚೆನ್ನಾಗಿ ಸುತ್ಬಿಟ್ಟು ಕೂರ್ಸ್ಬಿಡ ಅಷ್ಟು. ನಮ್ದು ಆರ್ಡರ್ ಬಂದಿತ್ತು, ಸೊ ನೋಡ್ತಾ ಇದ್ದಾರೆ. 1 ಕಪ್ಪಷ್ಟು ಕಡಲೆಬೇಳೆ ಸುಮಾರು 3 ರಿಂದ 4 ಗಂಟೆ ನೆನೆಸಿಟ್ಕೋಬೇಕು. ನೆಂದಿರೋಂಥ ಕಡಲೆಬೇಳೆ ಈ ರೀತಿ ಇರುತ್ತೆ. ಇದನ್ನು ಕುಕ್ಕರಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋಣ. ಸುಮಾರು ಒಂದು 5 ರಿಂದ 6 ವಿಸಿಲ್ ನಾವು ಇದನ್ನು ಬೇಯಿಸ್ಕೋಬೇಕು. ಇದು ಬೇಯೋವಂಥ ಟೈಮಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಹಾಗೆ ಇದು ಮುಳುಗೋಷ್ಟು ನೀರು ಹಾಕಿ ಕೂಗಿಸ್ಕೊಳ್ಳೋಣ. ಸುಮಾರು 4-5 ವಿಸಿಲ್ ಕೂಗಿಸ್ಕೋಬೇಕು. ಚೆನ್ನಾಗಿದೆ ನುಣ್ಣಗೆ ಬೇಯೋ ಹಾಗೆ ಬೇಯಿಸ್ಕೊಳ್ಳೋಣ. ಇದರಿಂದ 2 ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬೆಂದಿರೋವಂಥ ಕಡಲೆಬೇಳೆ ನೋಡಿ ಹೀಗಿದೆ. ಕೆಲವು ಸತಿ ಬೇಳೆ ಸರಿಯಾಗಿ ಬೇಯಲ್ಲ ಅಂತಂದಾಗ ನಾವು ಮ್ಯಾಶ್ ಮಾಡ್ಕೋಬೋದು. ಅರ್ಧದಷ್ಟನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಒಂದು ರೆಸಿಪಿಗೆ. ಮತ್ತು ಉಳಿದಿರೋವಂಥ ಅರ್ಧದಿಂದ ಮತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಲಂಚ್ ಮತ್ತು ಸ್ನ್ಯಾಕ್ಸ್ ಎರಡೂ ರೀತಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಮೊದಲನೇದಾಗಿ ಅರ್ಧದಷ್ಟು ಬೇಳೆನ ಕುಕ್ಕರಲ್ಲಿರೋದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲೂ ನಮಗೆ ಬೇಳೆ ಬಾಯಿಗೆ ಸಿಗಬಾರ್ದು, ಆ ರೀತಿ ನುಣ್ಣಗಾಗೋ ಹಾಗೆ ಮ್ಯಾಶ್ ಮಾಡ್ಕೋಬೇಕು. ಸೊ ಚೆನ್ನಾಗಿದ್ದು ನುಣ್ಣಗಾಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆಯಲ್ಲಿ ಫಸ್ಟ್ ಜೀರಿಗೆ, ಹಾಗೆ ಜೀರಿಗೆ ಸಿಡಿದ ನಂತರ ಸ್ಪೈಸಸ್ ಎಲ್ಲ ಹಾಕೋಣ. ಸ್ವಲ್ಪ ಇಂಗು ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ, 1/4 ಸ್ಪೂನಷ್ಟು ಹಾಕ್ಕೊಂಡೆ ಸಾಕು. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿದು ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕೋಣ. ಇಷ್ಟ. ಇದಕ್ಕೆ ಬೇರೆ ಏನು ಈರುಳ್ಳಿ, ಟೊಮೆಟೊ ಅದೆಲ್ಲ ಏನು ಬೇಡ. ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ. ಇದು ಕುದಿಯೋವಂಥ ಟೈಮಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ. ಬೇಳೆ ಬೇಯೋವಂಥ ಟೈಮಲ್ಲಿ ನಾವು ಉಪ್ಪು ಹಾಕಿರಲ್ಲ, ಈ ಟೈಮಲ್ಲಿ ಹಾಕ್ಕೋಬೇಕು. ಹಾಗೆ ಈ ದಾಲ್ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಇದರಿಂದ ನಾನು ನಿಮಗೆ ಸ್ನ್ಯಾಕ್ಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಈ ಪ್ರಿಪ್ರೇಷನ್ ಮಾಡಿ ಸೈಡಲ್ಲಿ ಇಟ್ಕೊಂಬೇಡ. ನೋಡಿ, ಉಪ್ಪು ಹಾಕಿದ್ಮೇಲೆ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ನಾನು ಇದನ್ನು ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಪಕ್ಕದಲ್ಲಿ ಇಟ್ಕೊಂಬೇಡ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದರಿಂದ ಸ್ನ್ಯಾಕ್ಸ್ ತೋರಿಸ್ತಿದ್ದೀನಿ. ಸೊ ಅದೇ ಬಾಣಲಿನಲ್ಲೇ ದಾಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಅನ್ನಕ್ಕೆ ಅಥವಾ ಚಪಾತಿಗೆ ನೆಂಚ್ಕೊಳ್ಳೋ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು ಹಾಕಿ ಇದಕ್ಕೆ ನಾವು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೋಬೋದು. ಸೊ ಇದನ್ನು ನಾವು ಕಡಲೆಬೇಳೆ ದಾಲ್ ಹೇಗೆ ಮಾಡ್ತೀವಿ ಅಂದರೆ, ಮಾಮೂಲಿ ನಾವು ಹೇಗೆ ಮಿಕ್ಸ್ ದಾಲ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ಸೇಮ್ ರೆಸಿಪಿ ಮಾಡ್ಕೋಬೋದು. ಬೇರೆ ಬೇರೆ ಬೇಳೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ಇದೇ ಸೇಮ್ ರೆಸಿಪಿ ನೀವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಆ್ಯಸ್ ಯೂಶ್ವಲ್ ಇದಕ್ಕೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ 2 ಟೊಮೆಟೊ ಕಟ್ ಮಾಡಿ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಅಂದರೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ.
ಕಂಪ್ಲೀಟಾಗಿ ಇದು ಮೆತ್ತಗಾಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಬೇಳೆ ಹಾಕ್ಕೋಬೋದು. ಕೆಲವು ಸತಿ ಮಸಾಲೆಗಳೆಲ್ಲ ಹಾಕ್ತಾ ಇದ್ದಂಗೆ ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ಕೆಳಗಡೆ ಮಸಾಲೆ ಅಂಟ್ಕೊಂಡ್ಬಿಡುತ್ತೆ. ಆ ಟೈಮಲ್ಲಿ ಅದು ನೀಟಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಮಸಾಲೆನೂ ಚೆನ್ನಾಗಿ ಕುದಿಯುತ್ತೆ, ಜೊತೆಗೆ ಆ ಪಾತ್ರೆಯಲ್ಲಿ ಅಂಟ್ಕೊಂಡಿರೋಂಥ ಮಸಾಲೆ ಕೂಡ ಬಿಟ್ಬಿಡುತ್ತೆ. ಸೊ ಯಾವಾಗಲೇ ಆದರೂ ತಳ ಹಿಡಿತಾ ಇದೆ ಮಸಾಲೆ ಅಂದ ಕೂಡಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ನಿಮಗೆ ತಳ ಹಿಡಿಯಲ್ಲ, ಸೀದು ಹೋಗಲ್ಲ. ಈ ರೀತಿ ಒಂದು ಗೊಜ್ಜಿನ ರೀತಿಯಲ್ಲಿ ನಮಗೆ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಟೊಮೆಟೊ, ಉಪ್ಪು, ಖಾರ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕಿದ್ದೀನಿ. ಈ ಬೇಳೆ ನಾನು ಮ್ಯಾಶ್ ಮಾಡ್ತಾಯಿಲ್ಲ, ಬಾಯಿಗೆ ಸಿಕ್ಕಿದ್ರೆ ಪರವಾಗಿಲ್ಲ. ಇದು ಚಪಾತಿಗೆ, ಅನ್ನಕ್ಕೆ, ಇಂಥದಕ್ಕೆಲ್ಲ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ಅಂದರೆ ಆ ಬೇಳೆಗೆ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸುಮಾರು ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇದನ್ನು ನಾನಿವತ್ತು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಲಂಚ್ ಇವತ್ತು ಸಿಂಪಲ್ಲಾಗಿ ದಾಲ್ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಆಗ್ತಿದ್ದಂಗೆ ಮಳೆ ಶುರುವಾಗುತ್ತೆ. ಈಗಷ್ಟೇ ಮಳೆ ಬಂದು ನಿಂತಿದೆ. ಸೊ ಸಂಜೆ ಆಗಿರೋದ್ರಿಂದ ಈಗೊಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಹೊರಗಡೆನ ಹೋಗದೆ ಮನೇಲೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸ್ನ್ಯಾಕ್ಸ್. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬರೀ ಮೈದಾಯಿಂದನೂ ಮಾಡ್ಕೋಬೋದು ಅಥವಾ ಬರೀ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ನಾನು ಎರಡನ್ನೂ ಅರ್ಧ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ರವೆ ಹಾಕೋಣ. ರವೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಉಪ್ಪು ಹಾಕೋಣ. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೈನ್, ಇದನ್ನು ಸ್ವಲ್ಪ ಉಜ್ಬಿಟ್ಟು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಈ ರೆಸಿಪಿ ನಾನು ಈಗಾಗಲೇ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ಈ ಥರದ ಸ್ನ್ಯಾಕ್ಸ್ ನಮಗೆಲ್ಲೂ ಹೊರಗಡೆ ಸಿಗಲ್ಲ, ಮನೇಲೆ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಅದೇ ಕ್ರಿಸ್ಪಿನೆಸ್ಗೋಸ್ಕರ ಮತ್ತೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಇದನ್ನು ಟೈಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ನಾವು ಪೂರಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೇ ಬಿ ನಿಮಗೆಲ್ಲ ಗೊತ್ತಿರ್ಬೋದು, ಬಿಸ್ಕೆಟ್ ಎಲ್ಲ ಮಾಡ್ತೀವಿ, ಗೋಧಿ ಬಿಸ್ಕೆಟ್, ಮೈದಾ ಬಿಸ್ಕೆಟ್ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಫಸ್ಟು ಇದನ್ನು ಉಂಡೆ ಮಾಡಿ ನೋಡ್ಕೊಂಡಿದ್ದೀನಿ. ಚೆನ್ನಾಗದು ಕಲಿಸ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಕ್ರಿಸ್ಪಿನೆಸ್ ಇರುತ್ತೆ. ನೀವು ಈ ರೆಸಿಪಿ ಮಾಡಿ ಇಟ್ಕೊಂಡು ಬೇಕಂದಾಗ ಸರ್ವ್ ಮಾಡುವಂಥ ಒಂದು ರೆಸಿಪಿ ಇದು. ಇದನ್ನು ದಾಲ್ ಪಕವಾನ್ ಅಂತಲೇ ಕರೀತಾರೆ. ಸೊ ದಾಲ್ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಕಲಿಸ್ಕೊಂಡ ತಕ್ಷಣ ನಾವು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರಿಬೋದು. ಇದನ್ನು ಮತ್ತೆ ರೆಸ್ಟ್ ಮಾಡೋಕ್ಕೆ ಇಡಬೇಕು ಅಂತ ಅವಶ್ಯಕತೆ ಇಲ್ಲ. 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡ ನಂತರ ನಾನು ಇದನ್ನು ದೊಡ್ಡ ಚಪಾತಿ ಥರ ಲಟ್ಟಿಸ್ಕೊಂಡ ನಂತರ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಬೋದು. ಸೊ ಚಿಕ್ಕ ಪೂರಿಗಳ ರೀತಿಯಲ್ಲಿ ನಾನು ಇದನ್ನು ಈ ಥರ ಬಾಕ್ಸಿಂದ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು 2 ರೀತಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಚಿಕ್ಕ ಪೂರಿ ರೀತಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ನಮಗೆಲ್ಲೂ ಅದು ಉಬ್ಬಿ ಬರ್ದಲ್ಲೇ ಇರೋ ಹಾಗೆ ಅಲ್ಲಲ್ಲಿ ನಾವು ಇದನ್ನು ತೂತುಗಳನ್ನು ಮಾಡಬೇಕು. ಹೀಗೆ ಫೋರ್ಕಿಂದ ನಾನು ಇದನ್ನು ಹೋಲ್ಸ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಇದು ಉಬ್ಬಿ ಬರಲ್ಲ, ಹಾಗೆ ಮೆತ್ತಗೂ ಆಗಲ್ಲ. ಸೊ ಎಷ್ಟು ದಿನ ಇಟ್ಟರೂ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ಎಲ್ಲದನ್ನು ಮಾಡಿ ರೆಡಿ ಮಾಡ್ಕೊಂಡ ನಂತರ ಒಂದಾದ್ಮೇಲೆ ಒಂದು ನಾವು ಎಣ್ಣೆಯಲ್ಲಿ ಕರಿಬೋದು. ಡಿಯರ್ಸ್, ನನ್ನ ವಾಯ್ಸಲ್ಲಿ ಇವತ್ತು ನಿಮಗೆ ಸಾಕಷ್ಟು ಬದಲಾವಣೆ ಕಾಣಿಸ್ತಿದೆ. ಕಾರಣ ಹುಷಾರಿಲ್ಲ, ಆದರೂ ಕೂಡ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ರೆಸಿಪಿ ನಾನು ಈಗಾಗಲೇ ನನ್ನ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೆ. ಇನ್ ಡೀಟೇಲ್ ನಿಮಗೆ ರೆಸಿಪಿ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆರಡು ಕಡೆಗೂ ಈ ರೀತಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದಷ್ಟು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅಗಲವಾಗಿರೋ ಬಾಣಲಿ ಇಟ್ಕೊಂಡು ನೀವು 2-3 ಒಟ್ಟೊಟ್ಟಿಗೆ ಕರಿಬೋದು. ಹಾಗೆ ಇವತ್ತು 2 ರೀತಿ ನಾನು ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೆಲವೊಂದು ಮಾಡಿದ್ದೀನಿ, ಹಾಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ. ತಣ್ಣಗಾದ್ಮೇಲೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ನಾವು ಪಾಪಡಿ ಎಲ್ಲ ಹೇಗೆ ಮಾಡ್ತೀವಲ್ಲ, ಪಾಪಡಿ ಚಾಟ್ ಅಂತೆಲ್ಲ, ಆ ರೀತಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ಅಥವಾ ಮಕ್ಳಿಗೆ ಏನಾದ್ರು ಮಾಡ್ಕೊಡ್ಬೇಕು ಅಂದ್ರೂ ಕೂಡ, ಡಬ್ಬಿಗೆ ಏನಾದ್ರು ಹಾಕಬೇಕು ಅಂದ್ರೂ ಕೂಡ ಇದನ್ನೇ ನೀವು ಹಾಕಿ ಕಳಿಸ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಕ್ರಿಸ್ಪಿಯಾಗಿರುತ್ತೆಲ್ಲ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಒಂದು 3-4 ಮಾಡಿದ್ದೀನಿ. ಇದನ್ನು ಹೇಗೆ ಸರ್ವ್ ಮಾಡೋದು ಅಂತ ಅದನ್ನು ನೋಡೋಣ ಬನ್ನಿ. ಹಾಗೆ ಅದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಸರ್ವ್ ಮಾಡುವಂಥ ಟೈಮಲ್ಲಿ ನಾವು ದಾಲ್ ಜೊತೆಗೆ ಸರ್ವ್ ಮಾಡ್ಬೋದು. ಒಂದು ಬೌಲಲ್ಲಿ ದಾಲ್ ಹಾಕಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸ್ವೀಟ್ ಚಟ್ನಿ, ಬೇಕಿದ್ರೆ ನೀವು ಖಾರ ಚಟ್ನಿ ಬೇಕಿದ್ರೆ ಹಾಕ್ಕೋಬೋದು. ನಾನಿವತ್ತು ಖಾರ ಚಟ್ನಿ ಹಾಕಿಲ್ಲ, ಅದ್ರ ಬದಲಾಗಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋಂಥ ಕೊತ್ತಂಬರಿ, ಸ್ವಲ್ಪ ನಿಂಬೆ ರಸ ಇದೆಲ್ಲ ಹಾಕಿ ಸರ್ವ್ ಮಾಡ್ಬೋದು. ಇದು ಒಂದು ವಿಧಾನ. ಆದರೆ ನಮಗೆ ಅದನ್ನು ತಿನ್ನುವಾಗ ಚಟ್ನಿ ಹಾಕ್ಕೊಂಡು, ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿನ್ಬೋದು.
ಇನ್ನೊಂದು ವಿಧಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಇದ್ರ ಮೇಲೆ ಏನು ಪಾಪಡಿ ಮೇಲೆ ಅಥವಾ ಏನು ಹೇಳ್ತಾರೆ ಪಕ್ವಾನ್ ಮೇಲೇ ದಾಲ್ ಹಾಕ್ಕೊಂಬೇಡ. ನಾವೇನು ಕಡಲೆಬೇಳೆ ದಾಲ್ ಮಾಡಿದ್ವಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಇದ್ರ ಮೇಲ್ಗಡೆ ಹಾಕಿದಾಗ ಎಲ್ಲೂ ಹರ್ಕೊಂಬರಲ್ಲ ಹೊರಗಡೆಗೆ, ಇದ್ರ ಮೇಲೆ ಇರುತ್ತೆ. ಆನಂತರ ಈರುಳ್ಳಿ ಹಾಗೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇದನ್ನೆಲ್ಲ ಹಾಕ್ಕೋಬೋದು. ಆನಂತರ ಸ್ವಲ್ಪ ದಾಳಿಂಬೆ ಹಾಕೋದ್ರಿಂದ ಅಲ್ಲಲ್ಲಿ ಸ್ವೀಟ್ನೆಸ್ ಇರುತ್ತೆ, ಜೊತೆಗೆ ಸ್ವೀಟ್ ಚಟ್ನಿ ಕೂಡ ಹಾಕಿರ್ತೀವಿ. ಆನಂತರ ಮೇಲಿಂದ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ನಿಂಬೆ ರಸ ಹಾಕಿ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಎಲ್ಲ ಟೇಸ್ಟ್ ಬಾಯಲ್ಲಿ ಸಿಗುತ್ತಲ್ಲ, ಒಂದೊಂದು ಬೈಟ್ಗೂ ತುಂಬ ಎಂಜಾಯ್ ಮಾಡಿಕೊಂಡು ತಿಂತೀರ. ಸೊ ಈ ಸಿಂಪಲ್ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. Honestly, it's a mix of all flavors. ತುಂಬ ಚೆನ್ನಾಗಿದೆ. It's like ಸ್ವೀಟ್ ಕೂಡ ಇದೆ, ಖಾರ ಥರ ಕೂಡ ಇದೆ, ಮೈಲ್ಡ್ ಸ್ಪೈಸಿ ಆಗಿದೆ. ಇಟ್ಸ್ ಪರ್ಫೆಕ್ಟ್ ಬ್ಲೆಂಡ್. ಕಚೋರಿ ಥರ ಇದೆಯಾ? ಥ್ಯಾಂಕ್ ಯು. ವೆಲ್ಕಮ್. ಅಲ್ಲಿ ಬಂದ ಮಫಿನ್. ಬ್ಲಾಕ್ ಪ್ಯಾಂಥರ್ ಇದ್ದಂಗೆ ಇದ್ದಾನೆ. ಹಾಯ್ ಮಾರು. ಹಾಯ್ ಮಫಿನ್ 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 ಅದು ಅನ್ಕೋಗಿದ ತಕ್ಷಣ ಹೇಗೆ ಬರ್ತಾನೆ? ಒಂದು ಪುಸ್ ಪುಸ್ ಅವನಮ್ಮ. ಲಾಸ್ಟ್ ವಿಡಿಯೋದಲ್ಲಿ ನಾವು ಐಕೆಗೆ ಹೋಗಿದ್ದನ್ನು ತೋರಿಸಿದ್ವಿ. ಆ ಹಾಲ್ ವಿಡಿಯೋ ಇವಾಗ ನೋಡ್ಕೊಂಬರೋಣ. ಹಾಗೆ ಫಸ್ಟ್ ಟೈಮ್ ಒಂದು ಫರ್ನಿಚರ್ ಕೂಡ ತೊಗೊಂಬಂದ್ವಿ. ಸೊ ಫರ್ನಿಚರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದೇನು ಅಂತದನ್ನು ಇವಾಗ ನೋಡ್ಕೊಂಬರೋಣ. ಮೊದಲಾಗಿ ಇದೊಂದು ಕ್ರೀಪರ್. ಇದನ್ನು ನಾವು ಯಾವ ರೀತಿ ಬೇಕಾದ್ರೂ ಆರ್ಗನೈಸ್ ಮಾಡ್ಕೋಬೋದು. ಬಾಲ್ಕನಿ ಇದ್ದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರದನ್ನೆಲ್ಲ ಹಾಕಲಿಕ್ಕೆ. ಐಕ್ಯದಲ್ಲಿ ಡೆಮೋಗೋಸ್ಕರ ಒಂದು ಹ್ಯಾಂಗಿಂಗ್ ಬ್ಯಾಸ್ಕೆಟ್ನ ಮಾಡಿ ಹಾಕಿದ್ರು, ಅದೇ ರೀತಿ ಮಾಡೋಣ ಅನ್ನೋದಕ್ಕೋಸ್ಕರ ಪ್ರಿಯಾ ಇದನ್ನು ತೊಗೊಂಬಂದೇಳೆ. ಇದರಲ್ಲಿ 3 ರೀತಿ ಈ ಥರ ಬ್ರಾಂಚಸ್ ಥರ ಇರುತ್ತೆ. ಇದನ್ನು ನಾವು ಒಂದು ಪಾಟ್ ಒಳಗಡೆ ಹಾಕಿ ಎಲ್ಲರೂ ಹ್ಯಾಂಗ್ ಮಾಡ್ಬೋದು. ಹಾಗೆ ಈ ಆರ್ಟಿಫಿಷಿಯಲ್ ಪ್ಲಾಂಟ್ ನನ್ನ ಅಡುಗೆ ಮನೇಲಿ ಈಗಾಗಲೇ ನೀವು ನೋಡಿದ್ದೀರಾ. ಇದೇ ಥರದ ಪ್ಲಾಂಟ್ ನನ್ನ ಹತ್ರ ಮುಂಚೆ ಕೂಡ ಇತ್ತು, ಇನ್ನೊಂದು ತೊಗೊಂಬಂದ್ವಿ. ಇದು ಎಲ್ಲಿಟ್ಟು ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ, ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆದ ನಂತರ ಈ ಥರದ್ದು ಒಂದು ಪಾಟ್ ತೊಗೊಂಡಿದ್ದೀವಿ. ಇದರಲ್ಲೇ ಇದನ್ನೆಲ್ಲ ಪ್ಲಾಂಟ್ಸ್ನೆಲ್ಲ ಆರ್ಗನೈಸ್ ಮಾಡೋಣ ಅಂತ ಅನ್ನೋ ಉದ್ದೇಶಕ್ಕೆ. ಈ ಪಾಟ್ ಹಾಕೋದಕ್ಕೆ ಅಂತಲೇ ಒಂದು ಮ್ಯಾಕ್ರೇಮ್ ಪಾಟ್ ಹೋಲ್ಡರ್ ಅಥವಾ ಇದನ್ನು ಕಾಟನ್ ಥ್ರೆಡ್ನಿಂದ ಮಾಡಿರುವಂಥ ಪಾಟ್ ಹೋಲ್ಡರ್ನ ತಂದಿದ್ದೀವಿ. ಇದು ಮಣ್ಣಿನ ಒಂದು ಪಾಟ್ನ ಇಡೋದಕ್ಕೂ ಕೂಡ ಸ್ಟಡಿಯಾಗಿದೆ. 99 ರುಪೀಸಲ್ಲಿ ನಾನು ಇದನ್ನು ತೊಗೊಂಬಂದೆ. ಮಿಕ್ಕಿದ್ದು ಎಲ್ಲಾದರೂ ಪ್ರೈಸ್ ನಂಗೆ ನೆನಪೇ ಇಲ್ಲ. ಸೊ ಇಂಡೋರ್ ಅಥವಾ ಔಟ್ಡೋರಲ್ಲಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ಈ ಥರ ಆರ್ಗನೈಸ್ ಮಾಡಿ ನಾವೆಲ್ಲರೂ ಹ್ಯಾಂಗ್ ಮಾಡಿದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆನಂತರ 2 ಚೇರ್ ಮೇಲೆ ಹಾಕೋವಂಥ ಪಿಲ್ಲೋ ತೊಗೊಂಬಂದಿದ್ವಿ. ಇದಕ್ಕೆ ವೆಲ್ಕ್ರೋ ಇರೋದ್ರಿಂದ ಜರಗದಲ್ಲೇ ನೀಟಾಗಿ ಕೂರುತ್ತೆ. ಹಾಗೆ 2 ಏನು ಹೇಳ್ತಾರೆ ಟೇಬಲ್ ಮ್ಯಾಟ್ ತಂದಿದ್ವಿ. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಅಥವಾ ಕಾಫಿ ಟೇಬಲ್ ಮೇಲೆ ಆರ್ಗನೈಸ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು, ವಾಷಬಲ್. ಹಾಗೆ ಇದರ ನಂತರ ಒಂದು ಥ್ರೋ ತೊಗೊಂಬಂದಿದ್ದೀನಿ. ಲಾಸ್ಟ್ ಟೈಮ್ ಒಂದು ಬ್ರೌನ್ ಥ್ರೋ ತೊಗೊಂಬಂದಿದ್ದೆ, ಇಷ್ಟು ಬೆಚ್ಚಗಿರುತ್ತೆ. ಅದನ್ನು ಪ್ರಿಯಾ ತೊಗೊಂಡು ಹೋಗಿದ್ಲು. ಸೊ ಇದು ನನಗೆ ನೆಕ್ಸ್ಟ್ ವಿಂಟರ್ಗೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ವೈಟ್ ಥ್ರೋ ತೊಗೊಂಬಂದ್ವಿ. ಆನಂತರ ಟಿಶ್ಯೂ ಪೇಪರ್ ಹೋಲ್ಡರ್ ಇದೆ ಕಿಚನ್ಗೋಸ್ಕರ. ಹಾಗೆ ಇದು ಸ್ಪ್ಯಾಚುಲಾ ಹೋಲ್ಡರ್, ಮತ್ತು ಇದು ಕೂಡ ಕಿಚನ್ಗೋಸ್ಕರ ಆರ್ಗನೈಸರ್ ಆಗಿ ನಾನು ತಂದಿದ್ದೀನಿ. ಇದನ್ನು ಮಲ್ಟಿಪರ್ಪಸ್ ಥರ ನಾವು ಉಪಯೋಗಿಸ್ಕೋಬೋದು. ಆನಂತರ ರೋಲರ್, ಮನೇಲಿ ಪೆಟ್ಸಿದ್ದಾಗ ಮೈ ಮೇಲೆ ಏನಾದ್ರು ಕೂದಲಿದ್ರೆ ಅಂತಂದ್ರೂ ಕೂಡ ಬಟ್ಟೆ ಮೇಲೆ ಇರುವಂಥ ಆ ಕೂದಲನ್ನ ತೆಗೆಯೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆನಂತರ ಇದು ಬಟ್ಟೆ ಹ್ಯಾಂಗ್ ಮಾಡುವಂಥ ಹ್ಯಾಂಗರ್. ಇದು ನಾನು ಇದನ್ನು ಆರ್ಗನೈಸರ್ ಥರ ಉಪಯೋಗಿಸ್ಕೊಂಡಿದ್ದೀನಿ. 3 ಪುಟ್ಟ ಚೇರ್ಗಳ ಥರ ಇದೆ. ಸೊ ಇದ್ರ ಜೊತೆಗೆ 2 ಸ್ಟೋರೇಜ್ ಬಾಕ್ಸ್ ತಂದೇಳೆ ಪ್ರಿಯಾ, ಅವಳು ಬುಕ್ಸ್ನೆಲ್ಲ ಹಾಕಿ ಇಡೋದಕ್ಕೆ ಅಂತ ಹೇಳಿ. ಇದನ್ನು ನಾವು ಕಿಚನಲ್ಲಿ ವಾರ್ಡ್ರೋಬಲ್ಲಿ ಬಟ್ಟೆಗಳನ್ನು ಆರ್ಗನೈಸ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು, ಅಥವಾ ಎಕ್ಸ್ಟ್ರಾ ಗ್ರಾಸರಿ ಹಾಕಿಡೋಕ್ಕೂ ಉಪಯೋಗಿಸ್ಕೋಬೋದು, ಅಥವಾ ಬುಕ್ಸ್ ಏನೇ ಇದ್ರೂ ಆರ್ಗನೈಸ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು.
ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಬೆಳೆಸೋವಂಥ ಪ್ಲ್ಯಾಂಟ್ ಅಂದರೆ ಅದು ಮನಿ ಪ್ಲ್ಯಾಂಟ್. ಅದು ಮನೆ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಮಣ್ಣಲ್ಲಿರಲಿ, ನೀರಲ್ಲಿರಲಿ, ಎಲ್ಲ ಕಡೆಗೂ ಇದು ಅಡ್ಜಸ್ಟ್ ಆಗುತ್ತೆ. ಸೊ ನಾನು ಇದನ್ನು ಬಾಟ್ಲಲ್ಲಿ ಸುಮಾರು ತಿಂಗಳುಗಳಿಂದ ಬೆಳೆಸ್ತಾ ಇದ್ದೀನಿ. ಎಷ್ಟು ಉದ್ದ ಬೇರು ಬಂದಿದೆ, ಅದನ್ನು ಹೀಗೇ ಆ ಕಡ್ಡಿಗೆ ಸುತ್ತಬಿಟ್ಟು ನೀರು ಬಾಟ್ಲಲ್ಲಿ ಸ್ವಲ್ಪ ಅವಾಗವಾಗ ನೀರು ಚೇಂಜ್ ಮಾಡಿ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಲಾಸ್ಟ್ ಟೈಮ್ ನಾನು ಹೇಳಿದೆ ಐಕೆಯಿಂದ ಒಂದು ಫರ್ನಿಚರ್ ತಂದ್ವಿ, ಸ್ವಲ್ಪ ಎಡವಟ್ಟಾಯಿತು ಅಂತ. ಏನಂದರೆ ನಾವೊಂದು ಚಿಕ್ಕದೊಂದು ಡೈನಿಂಗ್ ಟೇಬಲ್ ತಂದ್ವಿ. ಮುಂಚೆ ಇದ್ದಂಥ ಡೈನಿಂಗ್ ಟೇಬಲ್ ಯಾರೂ ಉಪಯೋಗಿಸ್ತಾ ಇರಲಿಲ್ಲ, ತುಂಬ ಜಾಗ ಅಕ್ವೈರ್ ಮಾಡ್ಕೋತಿತ್ತು. ಅದಕ್ಕೋಸ್ಕರ ಅದನ್ನು ತೆಗೆದು ಒಂದು ಚಿಕ್ಕದೊಂದು ಟೇಬಲ್ ಇಡಬೇಕು ಅಂತ ಅನ್ನೋದು ಮಕ್ಕಳ ಆಸೆ ಆಗಿತ್ತು. ಹಾಗಾಗಿ ಒಂದು ಚಿಕ್ಕ ಡೈನಿಂಗ್ ಟೇಬಲ್ ತೊಗೊಂಬಂದ್ವಿ. ಚೇರ್ ಕರೆಕ್ಟಾಗಿದೆ, ಆದರೆ ಟೇಬಲ್ಗೆ ಕೊಟ್ಟಿರೋಂಥ ಏನು ಲೆಗ್ಸ್ ಇರ್ಬೋದು ಅಥವಾ ಅದೆಲ್ಲನೂ ಬೇರೆ ಬೇರೆ ಸೈಜಲ್ಲಿತ್ತು. ಕರೆಕ್ಟಾಗಿ ಮಕ್ಕಳು ಆರ್ಡ್ರ್ ಕೊಟ್ಟಿದ್ರು ಕೂಡ ಅವರಲ್ಲಿ ಪ್ಯಾಕಿಂಗ್ ಮಾಡೋಂಥ ಟೈಮಲ್ಲಿ ಮಿಸ್ಟೇಕ್ ಮಾಡಿದರು. ಸೊ ಟೇಬಲ್ ಕರೆಕ್ಟಾಗಿತ್ತು, ಅದಕ್ಕೆ ಕೊಟ್ಟಿರೋಂಥ ಕಾಲುಗಳೇನಿದೆ ಅದರ ಸೈಜ್ ಡಿಫ್ರೆಂಟ್ ಆಗಿತ್ತು. ಸೊ ಅದನ್ನು ಚೇಂಜ್ ಮಾಡೋಷ್ಟರಲ್ಲಿ ಸುಮಾರು 3 ದಿನ ಆಯಿತು. ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದು ಮತ್ತೆ ನಾವು ಇದನ್ನು ಈಗ ಅಸೆಂಬಲ್ ಮಾಡ್ತಾಯಿದ್ವಿ. ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ಈ ಡೈನಿಂಗ್ ಟೇಬಲ್ ನೀವು ನೋಡಿದ್ದೀರಾ. ಹಾಗೆ ಅದರ ಮೇಲೆ ಇಟ್ಟಿರುವಂಥ ವಾಸ್ ಎಲ್ಲ ಎಕ್ಸ್ಚೇಂಜ್ ಮಾಡೋಂಥ ಟೈಮಲ್ಲಿ ಪ್ರಿಯಾ ಹೋಗಿ ತೊಗೊಂಬಂದಿದ್ಲು. ಇಷ್ಟ ಆಯ್ತಾ? ಚೆನ್ನಾಗಿದೆ ಇದು. ಇವತ್ತು ತುಂಬ ದಿನದ ನಂತರ ಎಲ್ಲರಿಗೂ ಪಾವ್ ಭಾಜಿ ಮಾಡಿ ತಿನ್ನಿಸ್ದೆ. ಹೆಂಗಿತ್ತು ಹರ್ಷಪುಟ್ಟ? ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಪಾವ್ ಭಾಜಿ ಪ್ರೀಂಗ್ ತುಂಬ ಇಷ್ಟ, ಹರ್ಷಿಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಮಾಡಿಕೊಟ್ಟಿದೆ ಎಲ್ಲರಿಗೂ. ಅಷ್ಟೆಲ್ಲ ನನ್ನ ತಮ್ಮನೂ ಬಂದ, ಒಂಥರ ಪಾವ್ ಭಾಜಿ ಪಾರ್ಟಿ ಥರನೇ ಆಗೋಯಿತು. ಹಸ್ಬೆಂಡ್ಗೂ ಕೂಡ ಅದನ್ನು ಇವತ್ತು ಬ್ರೌನ್ ಬ್ರೆಡ್ ಜೊತೆಗೆ ಅವರಿಗೆ ಸರ್ವ್ ಮಾಡಿದೆ. ಹರ್ಷಿತ್ತು ಬ್ರೌನ್ ಬ್ರೆಡ್ ತಿಂದ. ಇದರದ್ದು ಫುಲ್ ವಿಡಿಯೋ ನಾನು ಈಗಾಗಲೇ ನನ್ನ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ರೆಸಿಪಿ ನಿಮಗೆ ಈಸಿಯಾಗಿ ಕಲ್ತ್ಕೊಳ್ಳೋಕ್ಕೂ ಆಗುತ್ತೆ ಅನ್ನೋಕ್ಕೋಸ್ಕರ ಶಾರ್ಟ್ಸಲ್ಲಿ ಅವಾಗವಾಗ ರೆಸಿಪೀಸ್ ಹಾಕ್ತಾಯಿದ್ದೀನಿ. ಹಾಗೆ ತುಂಬ ದಿನದಿಂದ ಹುಷಾರು ಕೂಡ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಮಲ್ಕೋತಾ ಇದ್ದೀವಿ. ಮೊದಲು ಪ್ರಿಯಾ, ಅದಾದಮೇಲೆ ಹರ್ಷಿತ್, ಅದಾದಮೇಲೆ ನನಗಿವಾಗ. ಇವತ್ತು ಕೂಡ ನನಗೆ ಸ್ವಲ್ಪ ಚಳಿ ಹಾಗೆ ಅನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಏನೋ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ರೆಸ್ಟ್ ಮಾಡ್ತಾ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಅಜ್ಜಿ ಕೂಡ ಬಂದಿರಲಿಲ್ಲ, ಯಾವುದೇ ಮಸಾಲೆ ಕೆಲಸ ಇರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಾಳೆಯಿಂದ ಮಾಮೂಲಿ ಕೆಲಸ ಕಂಟಿನ್ಯೂ ಮಾಡಬೇಕು. ನಾನು ಮುಂಚೆ ಬ್ಲಾಗಲ್ಲಿ ಕೂಡ ಹೇಳಿದ್ದೆ, ಸಂಜೆ ಹೊತ್ತು ಏನಾದರೂ ಒಂದು ನೆಪ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ. ಅದು ತರಕಾರಿ ಇರ್ಬೋದು, ಗ್ರೋಸರಿ ಇರ್ಬೋದು. ಪ್ರಿಯಂಗೆ ಡ್ರೈವಿಂಗ್ ತುಂಬ ಇಷ್ಟ. ಇಲ್ಲಿ ಬಂದಾಗಿಂದ ನಾನೇ ಡ್ರೈವ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಹೊರಗಡೆ ತರಕಾರಿ ತರಕ್ಕೆ ಹೋಗಿದ್ವಿ. ಪ್ರಿಯಾನೇ ಇಲ್ಲಿ ಡ್ರೈವ್ ಮಾಡ್ತೀಯಾಳೆ. ಚೆನ್ನಾಗಿ ಓಡಿಸೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಾನ್ಫಿಡೆನ್ಸ್ ಇಲ್ಲ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ?